ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಟ್ಲಿಸ್ ಕೆಮಿಸ್ಟ್ರಿ. ಲಾಸ್ಟ್ ಕ್ಲಾಸ್ದಲ್ಲಿ ನಾವು ಅಪ್ ಟು 40 ಕ್ವಶನ್ವರೆಗೆ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, 40th ಕ್ವಶನ್ನು ದಟ್ ಈಸ್ ರಿಲೇಟೆಡ್ ಟು ವಾಟ್ ಎಲೆಕ್ಟ್ರೋಕೆಮಿಸ್ಟ್ರಿ, ಎಲೆಕ್ಟ್ರೋಲೈಸಿಸ್ ಮೇಲೆ ಡಿಪೆಂಡ್ ಇತ್ತು. 41 ಕ್ವಶನ್ ನೋಡೋಣ ಇವತ್ತು. 41 ಕ್ವಶನ್, ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ವಾಟ್ ಸೊಲ್ಯೂಷನ್ ಟಾಪಿಕ್. ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಯೂನಿಟ್ 2 ಅದಲ್ಲ, ದಟ್ ಈಸ್ ಸೊಲ್ಯೂಷನ್ ಟಾಪಿಕ್ ಒಳಗೆ ಬರ್ತದೆ. ದಿಸ್ ಈಸ್ ರಿಲೇಟೆಡ್ ಟು ವಾಟ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ರಿಲೇಟೆಡ್ ಅದ. ಇಲ್ಲಿ ಜಸ್ಟ್ ನೋಡಿರಿ, 41 ಅದ. ಜಸ್ಟ್ ಒಂದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅದಾವೆ. ಇನ್ನು ಪ್ರಾಬ್ಲಮೆಟಿಕ್ ನೋಡಿ ನಿಮ್ಗೊಂದು ಟೆಕ್ನಿಕ್ ಹೇಳ್ಬೇಕಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಕೆಮಿಕಲ್ ಕಂಟಿಕ್ಸ್ ತೊಗೊಂಡ್ರಿ, ಸಾಲಿಡು ಮತ್ತು ನೆಕ್ಸ್ಟ್ ಒಂದು ಸೊಲ್ಯೂಷನ್ ತೊಗೊಂಡ್ರೆ ಇದ್ರೊಳಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತಾವೆ. ಓಕೆ, ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇಲ್ಲೇನು ಕೇಳಿದಾರೆ, ಸೊಲ್ಯೂಟ್ ಎಕ್ಸ್ ಡೈಮರೈಸಸ್ ಅಂದರೆ ಹೆಂಗೆ, ಇಲ್ಲಿ 2 moles ಇರ್ತದಲ್ಲ, ಪ್ರಾಡಕ್ಟ್ ಒಳಗೂ 2 moles ಇರ್ತದೆ, ಬಟ್ ಕಾಂಪ್ರೆಸ್ ಆಗಿರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಬೆಂಜಾಯಿಕ್ ಆಸಿಡ್ ಎಕ್ಸಾಂಪಲ್ ಇಸ್ ದೇರ್ ಇನ್ ವಾಟ್ NCERT. ಸೊಲ್ಯೂಟ್ ಎಕ್ಸ್ ಡೈಮರೈಸಸ್ ಇನ್ ವಾಟರ್ ಟು ದ ಎಕ್ಸ್ಟೆಂಟ್ ಆಫ್ 80%, 2.5 ಗ್ರಾಮ್ ಆಫ್ ಎಕ್ಸ್ ಇನ್ 100 ಗ್ರಾಮ್ ಆಫ್ ವಾಟರ್. 2.5 ಗ್ರಾಮ್ ಆಫ್ ಎಕ್ಸ್ ಇರ್ತದೆ, ಅದು 100 ಗ್ರಾಮ್ ಆಫ್ ವಾಟರ್ ಒಳಗೆ ಏನಾಗ್ತದೆ ನೋಡಿ, 100 ಗ್ರಾಮ್ ಆಫ್ ವಾಟರ್ ಇನ್ಕ್ರೀಸಸ್ ದ ಬಾಯ್ಲಿಂಗ್ ಪಾಯಿಂಟ್ 0.3 ಡಿಗ್ರಿ ಸೆಲ್ಸಿಯಸ್, 0.3 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇನ್ಕ್ರೀಸ್ ಆಗ್ತದೆ. ದ ಮೋಲಾರ್ ಮಾಸ್ ಆಫ್ ಎಕ್ಸ್ ಇನ್ ಅಂತ ಕೇಳತ್ತಾನ, ಮೋಲಾರ್ ಮಾಸ್ ಕೇಳತ್ತಾನ, KB ವ್ಯಾಲ್ಯೂ ಕೊಟ್ಟಾನ. ದಿಸ್ ಈಸ್ ಕಾನ್ಸ್ಟಂಟ್ ಫಾರ್ ವಾಟ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ದೇ ಆರ್ ಗಿವನ್ 0.52 ಕೆಲ್ವಿನ್ kg ಪರ್ ಮೋಲ್, ಇಷ್ಟು ಕೊಟ್ಟಾನ. ಇಲ್ಲಿ ನೀವು ಫಸ್ಟ್ ನಿಮಗೆ ಟಾರ್ಗೆಟ್ ಏನಪ್ಪ ಅಂತಂದ್ರೆ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ಬೇಕು. ಇದ್ರೊಳಗೆ ಫೈನಲ್ ಡಿಸಿಷನ್ ಈಗ ನೋಡ್ಕೊತ ಹೋಗೋಣ ಹೆಂಗೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳ್ತಾನೆ. ಈಗ ಅವ್ನು ಕ್ವಶನ್ಸ್ ಯಾವ ರೀತಿ ಕೇಳೇನಲ್ಲ ಆ ರೀತಿ ನೀವು ಬರ್ಕೋತ ಹೋಗ್ಬೇಕು. ಈಗ 41 ಕ್ವಶನ್ ಅದ. ಈಗ 41 ಕ್ವಶನ್ ಒಳಗೆ ಏನು ಕೇಳಿದಾನಂದ್ರೆ ಅವ ಸೊಲ್ಯೂಟ್ ಎಕ್ಸ್, ಒಂದು ಸೊಲ್ಯೂಟ್ ಇರ್ತೈತಿ ಎಕ್ಸ್, ಸೊಲ್ಯೂಟ್ ಎಕ್ಸ್ ಡೈಮರೈಸಸ್ ಇನ್ ವಾಟರ್ ಅಂತ. ನಾವು ವಾಟರ್ ಆ್ಯಡ್ ಮಾಡಬೇಡ್ರಿ, ಡೈರೆಕ್ಟ್ ಏನು ಬರೀರಿ, ಡೈಮರೈಸಸ್ ಬರೀರಿ. ಈ ರೀತಿ x2 ಆಗ್ತದೆ, ಇಲ್ಲಿ 2x ಬರೀಬೇಕು, ಬ್ಯಾಲೆನ್ಸ್ ಆಗಬೇಕಲ್ಲ. 2x ಈಸ್ ಕನ್ವರ್ಟೆಡ್ ಇಂಟು ವಾಟ್ x2. ಇದಕ್ಕೆ ಏನಂತ ಕರೀತಾರೆ ಹೇಳ, ಡೈಮರೈಸಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ದೇರ್ಫೋರ್ ನಮಗೆ ಇದಕ್ಕೊಂದು ಡೈರೆಕ್ಟ್ ಫಾರ್ಮುಲಾ NCERT ಒಳಗೆ ಕೊಟ್ಟ. ನಾವು I = 1 - ಅಲ್ಫಾ ಪ್ಲಸ್ ಅಲ್ಫಾ ಬೈ 2 ಅಂತೇಳಿ ಕೊಟ್ಟಾನ. ಎದ್ರ ಫಾರ್ಮುಲಾ ಅಂತ ನೀವು ಕೇಳಿದ್ರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ ಅಟ್ ಇಕ್ವಿಲಿಬ್ರಿಯಮ್ ಅಂತ ಐತಿ ಇದ್ರೊಳಗೆ. ಇದೇನು ಹೇಳ್ದ, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎಟ್ ಏನು ಹೇಳಿದೆ, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್, ಈ ಕಡೆ ಕಾಣತ್ತಿಲ್ಲಲ್ಲ ಇದು ಬಿಡ್ರಿ, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ಎಟ್ ಇಕ್ವಿಲಿಬ್ರಿಯಮ್. ಓಕೆ, ಇದು ಫಾರ್ಮುಲಾ. ಇದ್ರೊಳಗೆ ಐ ಅಂತಂದ್ರೆ ಏನಪ್ಪ, ಐ ಅಂತಂದ್ರೆ ನೋಡ ಇಲ್ಲಿ ಕೊಟ್ಟಿರ್ತಾನಲ್ಲ, ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಲ್ಫಾ ಅಂತಂದ್ರೆ ನೋಡ, ವೆನ್ ಎಕ್ಸ್ ಡೈಮರೈಸಸ್ ಇನ್ ವಾಟರ್ ಟು ದ ಎಕ್ಸ್ಟೆಂಟ್ ಆಫ್ 80% ಅಂದ್ರೆ ಡಿಸೋಸಿಯೇಟ್ ಆದಂಗೆ ಅದ. ಈಗ ಅಲ್ಫಾ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, 80 / 100% ಒಳಗೆ. ಇದು ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬಂತಪ್ಪ, ಇದು ಅಪ್ ಟು 0. ಎಷ್ಟು ಬರ್ತದೆ, 0.2 or 8, 0.8 ಬರ್ತದೆ. ಓಕೆ, 0.8% ಆಗ್ತದೆ. ಇದು ನೀವು ಅಲ್ಫಾ ಫೈಂಡ್ ಔಟ್ ಮಾಡ್ಬೇಕು. ಅಲ್ಫಾ ಅಂದರೆ ಏನು, ಡಿಗ್ರಿ ಆಫ್ ಡಿಸೋಸಿಯೇಷನ್ ಯು ಹ್ಯಾವ್ ಟು ಫೈಂಡ್ ಔಟ್. ಇದನ್ನು ಅಲ್ಫಾ ಫೈಂಡ್ ಔಟ್ ಮಾಡಬೇಕು. ಈ ಅಲ್ಫಾ ವ್ಯಾಲ್ಯೂವನ್ನು ಇಲ್ಲಿ ಫಿಲ್ ಮಾಡಿರಿ. ಓಕೆ, 1 - 0.8 ಪ್ಲಸ್ 0.8 / 2 ಅಂದರೆ 0.4. ನೆಕ್ಸ್ಟ್ I = ಇಲ್ಲಿ ಮೈನಸ್ ಮಾಡಿರಿ 0.4, 1 - 0.4, 1 - 0.4 ಅಂದರೆ ಎಷ್ಟು ಉಳಿತೈತೆ ನೋಡಿ, ಇದು ಲಾಸ್ಟ್ ಇದ್ರೊಳಗೆ ಮೈನಸ್ ಮಾಡಿ 0.4 ಬಂತ ಅಂದರೆ ಟೋಟಲಿ ದಿಸ್ ಈಸ್ ಗೋಯಿಂಗ್ ಟು ಗೆಟ್ 0.6 ಬರ್ತದೆ ನೋಡಿ. ಓಕೆ, 1 - 0.4 ಅಂದರೆ 0.6 ಬರ್ತದೆ I ವ್ಯಾಲ್ಯೂ. ಈಗ ಒಬ್ಬರು ಸ್ಟೂಡೆಂಟ್ ಏನು ಪ್ರಾಬ್ಲಮ್ ಆಗಿರ್ತದೆ, ಸರ್ ನಾವು ಇದೇ ಹೆಂಗೆ ಫಾರ್ಮುಲಾ ಅಪ್ಲೈ ಮಾಡ್ಬೇಕ್ರಿ ಅಂತಂದು ನೀವು ಯಾವಾಗ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಕೊತ ಹೋಗ್ತಿರಲ್ಲ ಅವಾಗ ಐಡಿಯಾ ಬರ್ತದೆ. ಯಾವಾಗ ಡೈಮರೈಸಸ್ ಅಂತ ಹೇಳಿ ಕೇಳಿರ್ತಾನಲ್ಲ, ಓಕೆ, ದ ಸೊಲ್ಯೂಟ್ ಎಕ್ಸ್ ಕೊಟ್ಟಾನ, 80% ಡೈಮರೈಸ್ ಆಯ್ತೈತೆ ಅಂದರೆ ಇನ್ ದಿಸ್ ಕೇಸ್ ಕಂಪಲ್ಸರಿ ಯು ಹ್ಯಾವ್ ಟು ಯೂಸ್ ವಾಟ್ ದಿಸ್ ಫಾರ್ಮುಲಾ ಓನ್ಲಿ. ಓಕೆ, ಐ ವ್ಯಾಲ್ಯೂ. ಯಾಕಂದ್ರೆ ನಾವು ಫಾರ್ಮುಲಾ ನೋಡ ಇಲ್ಲಿ ಹೇಳ್ತಾರೆ, ನಿಮಗೆ ಗೊತ್ತಾಗ್ತದೆ. ವಿ ನೋ ದ್ಯಾಟ್ ಡೆಲ್ಟಾ TB ಫಾರ್ಮುಲಾ. ಓಕೆ, ಡೆಲ್ಟಾ TB ಫಾರ್ಮುಲಾ ಅಂತಂದ್ರೆ 2 ಫಾರ್ಮುಲಾ ಅದಾವೆ, ಒಂದು ವಿದೌಟ್ I, ಒಂದು ವಿತ್ I ಅಂತ ಬರ್ತದೆ. ಇಲ್ಲಿ I ಇಂಟು KB ಇಂಟು 1000 ಇಂಟು WA ಡಿವೈಡೆಡ್ ಬೈ WARB ನೋಡಪ್ಪ, ಇಲ್ಲಿ B ತೊಗೊಳ್ಳೋನು ಸೊಲ್ಯೂಟ್. ನೆಕ್ಸ್ಟ್ M ಈಸ್ ಅ ಮೋಲಾರ್ ಮಾಸ್, ನೆಕ್ಸ್ಟ್ ಇಂಟು WA. ಇಲ್ಲೊಂದು ನಿಮ್ಗೆ ಟೆಕ್ನಿಕ್ ಹೇಳ್ತೀನಿ. ಏನು ಟೆಕ್ನಿಕ್ಪ ಅಂತಂದ್ರೆ ಅಬೋದ ಮೀನ್ಸ್ ಇಲ್ಲೇನಿರ್ತದಲ್ಲ, ದಿಸ್ ಈಸ್ ಆಲ್ವೇಸ್ ಸೊಲ್ಯೂಟ್. ಇದು
ಫಿಕ್ಸ್ ನೆನಪಿನ ಇಟ್ಕೋಬೇಕು. ದಿಸ್ ಈಸ್ ಆಲ್ವೇಜ್ ವಾಟ್ ಸಾಲ್ವೆಂಟ್. ಓಕೆ, ಇದು ಖಾಯಂ ಸೊಲ್ಯೂಟ್ ಇರ್ತದೆ, ಇದು ಸಾಲ್ವೆಂಟ್ ಇರ್ತದೆ, ಇದು ಫಿಕ್ಸ್, ಏನು ಚೇಂಜಸ್ ಆಗಂಗಿಲ್ಲ. ಈಗ ನೋಡ ಇಲ್ಲಿ ಐ ಐತಿ, ಐ ಇಲ್ದೊಂದು ಫಾರ್ಮುಲಾ ಐತಿ, ಇದಷ್ಟು ಐ ಬಿಟ್ಟು ಇದೊಂದು ಫಾರ್ಮುಲಾ ಐತಿ. ಬಟ್ ಇನ್ ದಿಸ್ ಕೇಸ್ means they are given what dimerizes means, that's why we are going to take a what I value. ಓಕೆ ಆಯಿತಾ, ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇದ್ರೊಳಗೆ ನಿಮ್ಗೆ ಗೊತ್ತಾಯ್ತು ದಿಸ್ ಈಸ್ ಕಾಲ್ಡ್ ಸೊಲ್ಯೂಟ್ ಅಂತ ಆಯ್ತಾ, ಇದಕ್ಕೆ ಮಾಸ್ ಆಫ್ ದ ಸೊಲ್ಯೂಟ್ ಆಯ್ತು, ದಿಸ್ ಮಾಸ್ ಆಫ್ ದ ಸಾಲ್ವೆಂಟ್ ಆಯ್ತು. ಓಕೆ, ಇದೊಂದು ಕ್ಲಿಯರ್ ಆಯ್ತು. ಈಗ ನಮಗೆ ಡೆಲ್ಟಾ ಟಿ ಬಿ ಬೇಕು. ಈಗ ಡೆಲ್ಟಾ ಟಿ ಬಿ ಬೇಕಂತಂದ್ರೆ ನೀವು ಹೆಂಗೆ, ಈಗ ಗಿವನ್ ಒಂದು ಪಾಯಿಂಟ್ ಕೊಟ್ಟ, ನಾವು ಏನು ಗಿವನ್ ಪಾಯಿಂಟ್ ಕೊಟ್ಟಾನ ಅಂತಂದ್ರೆ 0.3 ಡಿಗ್ರಿ ಸೆಲ್ಸಿಯಸ್ ಕೊಟ್ಟ ನೋಡೋ, ಏನು ಕೊಟ್ಟಾನ ಹೇಳಿ ಕೊಟ್ಟಾನು. ಈ 2.5 ಗ್ರಾಮ್ ಐತಿಲ್ಲ, 2.5 ಗ್ರಾಮ್ ಆಫ್ ಎಕ್ಸ್ 100 ಗ್ರಾಮ್ದಾಗ ಡಿಸಾಲ್ವ್ ಮಾಡಿದ್ರೆ ಅಂದ್ರೆ ಅವಾಗ ವಾಟರ್ ಇನ್ಕ್ರೀಸಸ್ ದ ಬಾಯ್ಲಿಂಗ್ ಪಾಯಿಂಟ್ ಬಾಯ್, ಅವಾಗ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತೈತಿ. ಅಷ್ಟು ಹೇಳ 0.3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತೈತಿ. ದಟ್ ಈಸ್ ಇಂಡಿಕೇಟ್ ವಾಟ್ 0.3 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಡೆಲ್ಟಾ ಟಿ ಬಿ ಅಂತ ಹೇಳಿ ನೀವು ಡೈರೆಕ್ಟ್ ತೊಗೋಬೋದಾ. ಬಟ್ ಇದನ್ನು ಇನ್ನೋಡ ನಿಮ್ಗೊಂದು ಟೆಕ್ನಿಕ್ ನಾನು ಹೇಳಿದ್ದೇನೆ, ಭಾಳ ಸಲ ಹೇಳಿದ್ದೀನಿ. ಏನಂತ ಹೇಳಿ, ಯಾವುದು ಡಿಗ್ರಿ ಸೆಲ್ಸಿಯಸ್ ಒಳಗೆ ಇರ್ತದಲ್ಲ ಕಂಪಲ್ಸರಿ ಔಟ್ ಟು ಕನ್ವರ್ಟ್ ಇಂಟು ಕೆಲ್ವಿನ್. ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ದಾಗಲಿ ಡಿಗ್ರಿ ಸೆಲ್ಸಿಯಸ್ ಇರ್ತಂದ್ರೆ ಕೆಲ್ವಿನ್ ಒಳಗೆ ಕಂಪಲ್ಸರಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ನೀವು ಡೈರೆಕ್ಟ್ ತೊಗೊಂಡ್ರೆ ಭೀ ಅಷ್ಟೇ ಬರ್ತದೆ ಆನ್ಸರ. ಬಟ್ ಕನ್ವರ್ಷನ್ ಹೇಳ್ತಾನೆ ನಿಮ್ಗೆ ಯಾವ ರೀತಿ. ಈಗ ಡೆಲ್ಟಾ ಟಿ ಬಿ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ಬಿ ನಾಟ್ ಐತೆ ನೋಡಿ ಇದೆ ಎನ್ ಸಿ ಆರ್ ಟಿ ಒಳಗೆ. ಓಕೆ, ಇದಕ್ಕೆ ಏನಂತ ಕರೀತಾರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ದಿಸ್ ಇಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್. ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನು ಸಾಲ್ವೆಂಟು ಇದು. ದಿಸ್ ಈಸ್ ಕಾಲ್ಡ್ ಸೊಲ್ಯೂಷನ್. ಯಾಕೆ ಹೇಳ 2.5 ಗ್ರಾಮ್ ಆಫ್ ಎಕ್ಸ್, ದಿಸ್ ಈಸ್ ಕಾಲ್ಡ್ ವಾಟರ್. ಇವೆರಡು ಮಿಕ್ಸ್ ಮಾಡ್ಯಾನ. ಮಿಕ್ಸ್ ಮಾಡಿದಾಗ ನಿಮ್ಗೆ ಬಾಯ್ಲಿಂಗ್ ಪಾಯಿಂಟ್ ಇಷ್ಟು ಇನ್ಕ್ರೀಸ್ ಆಗೈತಿ. ದಿಸ್ ಈಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ಅವಾಗ ಏನು ಮಾಡ್ತೀರಿ, ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 0.3 ಪ್ಲಸ್ 273 ಮಾಡ್ತೀರಿ, ಮೈನಸ್ ಟಿ ಬಿ ನಾಟ್ದು ಏನ್ರಿ ಕೊಟ್ಟ ನಾನು ಬಾಯ್ಲಿಂಗ್ ಪಾಯಿಂಟ್ ಏನೂ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಏನ್ರಿ 273 ಪ್ಲಸ್ ವಾಟ್ 0 ಡಿಗ್ರಿ ಸೆಲ್ಸಿಯಸ್ ಕನ್ವರ್ಷನ್. ಇದನ್ನೆಲ್ಲ ಮೈನಸ್ ಮಾಡಿರಿ. ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ 0.3 ಕೆಲ್ವಿನ್. ನೀವು ಇದನ್ನು ಡೈರೆಕ್ಟ್ ತೊಗೋಬೋದಾ. ಹಿಂಗಿತ್ತಂದ್ರೆ ನೀವು ಕಾಂಪಿಟೇಟಿವ್ ಲೆವೆಲ್ದಾಗ ಇದನ್ನೇನು ಸಾಲ್ವ್ ಮಾಡಬೇಕಾಗಿಲ್ಲ. ಬಟ್ 0.3 ಏನರ ಬೇರೆ ವೇರಿಯೇಷನ್ ಇತ್ತಂದ್ರೆ ಅಷ್ಟೇ. ಬಟ್ 0.3 ಇತ್ತಂದ್ರೆ 100% ಅಷ್ಟೇ ಬರ್ತೈತಿ, ಏನೂ ಚೇಂಜಸ್ ಆಗಂಗಿಲ್ಲ. ಒಂದೇ ಕೊಟ್ಟಿದ್ದಂದ್ರೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಷ್ಟೇ ಕೊಟ್ಟಿದ್ದಂದ್ರೆ ಸಾಲ್ವೆಂಟ್ 0 ಆಗಿ ತೊಗೋಬೇಕು. ಕ್ಲಿಯರ್ ಆಯ್ತದ. ಓಕೆ, ಇದನ್ನೇನು ಮಾಡಿರಿ, ಇದ್ರೊಳಗೆ ಫಿಲ್ ಮಾಡಿರಿ. ಈಗ ಅದ್ರೊಳಗೆ ಇಲ್ಲಿ ಫಾರ್ಮುಲಾ ಅದಲ್ಲ, ಇದು ಫಾರ್ಮುಲಾ ಒಳಗೆ ಫಿಲ್ ಮಾಡಿರಿ. ಡೆಲ್ಟಾ ಟಿ ಬಿ ಅಂದರೆ ಎಷ್ಟಪ್ಪ 0.3 ಆಯ್ತು. ನೆಕ್ಸ್ಟ್ ಐ ವ್ಯಾಲ್ಯೂ ಅಂದ್ರೆ 0.6. ಕೆ ಬಿ ವ್ಯಾಲ್ಯೂ ಕೊಟ್ಟ ನೋಡೋಣ ಆಲ್ರೆಡಿ 0.52 ಕೆಲ್ವಿನ್ ಕೊಟ್ಟ. ನೆಕ್ಸ್ಟ್ 1000 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಮಾಸ್ ಆಫ್ ದ ಸೊಲ್ಯೂಟ್, ಮಾಸ್ ಆಫ್ ದ ಸೊಲ್ಯೂಟ್ ಕೊಟ್ಟಾನ. ಎಷ್ಟು ಕೊಟ್ಟಾನ 2.5 ಗ್ರಾಮ್ ಐತೆ ನೋಡಿ ಇಲ್ಲಿ. ಓಕೆ, 2.5 ಗ್ರಾಮ್ ಡಿವೈಡೆಡ್ ಬೈ ಏನು ಕೇಳತ್ತಾನ ನಾವು ಮೋಲಾರ್ ಮಾಸ್ ಕೇಳತ್ತಾನ. ಮಾಸ್ ಆಫ್ ದ ಸಾಲ್ವೆಂಟ್ ಕೊಟ್ಟಾನ ಎಷ್ಟು ಐತೆ ಹೇಳ, ದಟ್ ಈಸ್ ಕೋಡ್ 100 ಗ್ರಾಮ್. ಆಯಿತಾ, ನಮಗೆ ಎಮ್ ಬೇಕಾಗೈತಿ ಈಗ. ಓಕೆ, ಎಮ್ ಬೇಕಾತಂದ್ರೆ ಇಲ್ಲೇ ನೀವು ಇದನ್ನು ಮಾಡಿಬಿಡ್ರಿ. ಇಲ್ಲಿ ಇದನ್ನ ತೆಗೆದ್ರೆ ಏನು ಉಳಿತೆ 10 ಉಳಿತೆ 25 ಆಯ್ತು ಟೋಟಲ್. ಡೈರೆಕ್ಟ್ ಇಲ್ಲಿ ಎಮ್ ಈಕ್ವಲ್ ಟು 0. ಎಮ್ ಈ ಕಡೆ ತೊಗೊಂಡ್ರೆ ಎಷ್ಟು ಆಗ್ತೈತಿಪ್ಪ ಇದು 0.2 ಆಗ್ತೈತೇನು. ಹೆಂಗೆ 0.2 ಮಲ್ಟಿಪ್ಲೈ ಮಾಡ್ರೆ 0.2 ಇಂಟು 10 2.5. ಓಕೆ, 0.2. ಓಕೆ, ನೆಕ್ಸ್ಟ್ ಇಂದು ಈ 0.52 ಇರ್ತೈತಿ. ಇದು ಏನಾಗ್ತೈತಿ 25 ಆಗ್ತೈತಿ. ಯಾಕಂದರೆ ಇದು 0.3 ಈ ಕಡೆ ಕೆಳಗೆ ಕಳಿಸಿದಂದ್ರೆ 3 1 3 2 0.2. ಓಕೆ, ಡೈರೆಕ್ಟ್ ಬಂತು. ಎಮ್ ಈಕ್ವಲ್ ಟು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ 26 ಗ್ರಾಮ್. ವಿ ಆರ್ ಗೋಯಿಂಗ್ ಟು ಗೆಟ್ ವಾಟ್ 26 ಗ್ರಾಮ್. ವಿಚ್ ಆಪ್ಷನ್ ಈಸ್ ರೈಟ್, ಸಿ ಈಸ್ ರೈಟ್ ಆಪ್ಷನ್. ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಸರ್ ಹೆಂಗೆ ರೀ ಫೈನಲ್ ಎಕ್ಸಾಮ್ದಾಗ ಹಿಂಗೆಲ್ಲ ಮಾಡ್ಬೇಕು, ಹಂಗಿಲ್ಲ. ಡೈರೆಕ್ಟ್ ನೀವು ಫಾರ್ಮುಲಾದು ಬರೆಯಂಗಿಲ್ಲ ಅಲ್ಲಿ. ಓಕೆ, ಡೈರೆಕ್ಟ್ ಏನು ಮಾಡೋದು ಸಬ್ಸ್ಟಿಟ್ಯೂಟ್ ಮಾಡೋದು. ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನೀವು. ಡೈರೆಕ್ಟ್ ಫಾರ್ಮುಲಾ ಬರೋದು ಇದು ಮಾಡ್ತಂದ್ರೆ ಟೈಮ್ ಕನ್ಸ್ಯೂಮ್ ಆಗ್ತದೆ. ಇವದು ಏನು ಮಾಡೋಂಗಿಲ್ಲ. ನಿಮ್ಗೆ ಟೆಕ್ನಿಕ್ ಹೇಳಿದೆ ನಾನು ಸಾಲ್ವ್ ಮಾಡತ್ತೇನೆ ಅಂತೇಳಿ. ಡೈರೆಕ್ಟ್ ಯಾವ ಟು ಟೇಕ್ 3. ಡೈರೆಕ್ಟ್ ನೀವು ಈ ಸ್ಟೆಪ್ಪಿಗೆ ಬರ್ಬೇಕು. ಇದನ್ನ ಏನು ಮಾಡ್ಬೇಕು ಡೈರೆಕ್ಟ್. ಇದು ಗುರ್ತಾಗ್ತದೆ ನಿಮ್ಗೆ ಟಾಪಿಗೆ ಏನೇನು ಬರ್ತದೆ ಅಂತೇಳಿ. ಬಟ್ ಗಡಬಡಿ ಮಾಡೋಂಗಿಲ್ಲ, ಸ್ಲೋ ಆಗಿ ಮಾಡ್ಬೇಕು ಅಷ್ಟೇ. ಇದು ಮುಗಿತಾ ಕ್ವಶನ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋಕೆ 10 ಮಿನಿಟ್ ಆಯ್ತು ಈಗ. ಓಕೆ, ಬಟ್ ಎಕ್ಸಾಮ್ನಾಗ ಹಂಗೆ ಆಗಬಾರ್ದು. ಇಲ್ಲಿರಲಿ ಅಂತ ಹೇಳಿ ಫುಲ್ ಡಿಟೇಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಏನು ಟೈಮ್ ಈಗ ಟೈಮ್ ಕನ್ಸ್ಯೂಮ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. 42 ಕ್ವಶನ್. ಈಗ 42 ನೋಡು. ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಕೆಮಿಕಲ್ ಕಂಡಕ್ಟ್. ದಿಸ್ ಈಸ್ ಆಲ್ಸೋ ಹ್ಯಾವಿಂಗ್ ಅ ಪ್ರಾಬ್ಲಮೆಟಿಕ್ ಪಾರ್ಟ್. ಇಲ್ಲಾಂದ್ರೆ ಒಂದು ಟೆಕ್ನಿಕ್ ಏನು ಬಟ್ ನೀವು ಲಾಸ್ಟ್ ಮೂಮೆಂಟ್ದಾಗ ಮತ್ತೆ ಪ್ರಾಬ್ಲಮ್ ಆಗ್ತೈತಿ. ನೋಡಿರಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ. ಫಸ್ಟ್ ಯಾವ ಬರ್ತಿರ್ತಾವೆ ಅದನ್ನ ಟಿಕ್ ಮಾರ್ಕ್ ಹಾಕೊಂಡು ಆಮೇಲೆ ಇಲ್ಲಿ ಟೈಮ್ ಕನ್ಸ್ಯೂಮ್ ಮಾಡಿರಿ ನಡಿತೈತಿ. ಓಕೆ, ನೋಡಿರಿ ಕ್ವಶನ್. ದ ಟೈಮ್ ರಿಕ್ವೈರ್ಡ್ ಫಾರ್ 60% completion of a first order reaction is 50 minutes. The time required for 93.6% completion of the same reaction will be.
ಅಂದ್ರೆ ಒಂದು ಟೈಮಿಂಗ್ ಕೊಟ್ಟಾನ, ಒಂದು ರಿಯಾಕ್ಷನ್ ಕಂಪ್ಲೀಟ್ ಆಗ್ತೈತೆ ಅಂತಾನೆ, ಇನ್ನೊಂದು ರಿಯಾಕ್ಷನ್ ಕಂಪ್ಲೀಟ್ ಕೊಟ್ಟಾನ, ಟೈಮಿಂಗ್ ಕೊಟ್ಟಿಲ್ಲ. ಈ ಕ್ವಶನ್ ಏನು ಕೇಳತ್ತಾನ, ಟೈಮಿಂಗ್ ಕೇಳತ್ತಾನ. ಸರ್ ಏನು ಕ್ವಶನ್ ನಮಗೆ ತಿಳಿವಾತ್ರಿ ಅಂತಂದ್ರೆ ಆಪ್ಷನ್ ನೋಡಿಬಿಡ್ಬೇಕು ಇಲ್ಲಿ. ಮಿನಿಟ್ ಅಂದ್ರೆ ಏನು ಕೇಳತ್ತಾನ, ಟೈಮ್ ಕೇಳತ್ತಾನ ತಂದಾನೆ. ಗೊತ್ತಾಗತ್ತೈತೆ ಟೆಕ್ನಿಕ್ಸ್, ಒಬ್ಬರು ಕನ್ಫ್ಯೂಸ್ ಆಗ್ತತಿ. ನೆಕ್ಸ್ಟ್ ನೋಡ್ರಿ, ಈಗ ಸಾಲ್ವ್ ಮಾಡೋಣ ಕ್ವಶನ್ಸ್. 42 ಕ್ವಶನ್. ಓಕೆ, ಈಗ ನಿಮಗಂತೂ ಗುರ್ತೈತಿ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ ಏನದಪ್ಪ ಅದ, K = 2.303 ಡಿವೈಡೆಡ್ ಬೈ T log ಆಫ್ R0 ಡಿವೈಡೆಡ್ ಬೈ R. R0 ಅಂದರೆ ಇನಿಷಿಯಲ್ ವ್ಯಾಲ್ಯೂ, ದಿಸ್ ಈಸ್ ಕಾಲ್ಡ್ ಫೈನಲ್ ವ್ಯಾಲ್ಯೂ. ಯೂಶ್ವಲಿ ಇನಿಷಿಯಲ್ ವ್ಯಾಲ್ಯೂ 100% ಇರ್ತೈತಿ, 100 ಇರತ್ತೈತಿ, ಏನು ಚೇಂಜಸ್ ಆಗಂಗಿಲ್ಲ. ಇಲ್ಲೇನು ಕೊಟ್ಟಿರ್ತಾನವ, ಇದನ್ನು ತೊಗೊಳ್ಳೋಣ ಪಾಯಿಂಟ್. ಗಿವನ್ ಎಟ್ T = 50 ಮಿನಿಟ್ ಕೊಟ್ಟಾನ, ಆಲ್ರೆಡಿ ಕೊಟ್ಟಾನ ನೋಡಿ ಇಲ್ಲಿ. ಓಕೆ, ನೆಕ್ಸ್ಟ್ 50 ಮಿನಿಟ್ ಕೊಟ್ಟಾನ, ಮತ್ತೇನು 50 ಮಿನಿಟ್ ಮತ್ತೇನು ಕೊಟ್ಟಾನ, 60% ಆಫ್ ದ ರಿಯಾಕ್ಷನ್, 60% ಆಫ್ ದ ರಿಯಾಕ್ಷನ್ ಕೊಟ್ಟ. ಓಕೆ, ನೆಕ್ಸ್ಟ್ K = 2.303 ಡಿವೈಡೆಡ್ ಬೈ 50 ಲಾಗ್ ಆಫ್ 100 ಡಿವೈಡೆಡ್ ಬೈ 60. 100 ಎಲ್ಲಿದು ಬಂತಂತ ಕೇಳ್ಬಿಟ್ಟು, ದಿಸ್ ಇನಿಷಿಯಲ್ ವ್ಯಾಲ್ಯೂ ದಟ್ ಇಸ್ ಫಿಕ್ಸ್ಡ್ 100 ಇರ್ತೈತಿ. ಅಂದ್ರೆ ನೋಡ, ಫಾರ್ ಎಕ್ಸಾಂಪಲ್ ಇದು ರಿಯಾಕ್ಟೆಂಟ್ ಐತಿ, ಇದು ಪ್ರಾಡಕ್ಟ್ ಐತಿ. ಈಗ ರಿಯಾಕ್ಟೆಂಟ್ ಈಸ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಎಷ್ಟು ಪರ್ಸೆಂಟ್ ಆಗೈತಿ ಅಂದ ನಾವು 60% ಕನ್ವರ್ಟ್ ಆಗೈತಿ ಅಂದ. ಬಟ್ ಇನಿಷಿಯಲ್ ಎಷ್ಟು ಇದ್ದಂಗೆ ಅದು 100 ಒಳಗೆ 60% ಏನಾಗೈತಿ ಹೇಳ, ಪ್ರಾಡಕ್ಟ್ ಫಾರ್ಮೇಷನ್ ಆಗೈತಿ. ಎಷ್ಟು ಮಿನಿಟ್ದಾಗ ಆಗೈತಿದ, 50 ಮಿನಿಟ್ದಾಗ ಆಗೈತಿದ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳತ್ತಾನ ಗುರ್ತೈತಿ, ಇಲ್ಲೊಂದು ರಿಯಾಕ್ಟೆಂಟ್ ಐತಿ, ಒಂದು ಪ್ರಾಡಕ್ಟ್ ಐತಿ. ಇದೇನಾಗೈತಿ 93 ಎಷ್ಟು ಪರ್ಸೆಂಟಪ್ಪ ಇದು, 6% ಅನ್ನೋದ್ರೊಳಗೆ. 6%. ಇದೆಷ್ಟು ಇಲ್ಲಿ 100 ಇರ್ತೈತಿ ಫಿಕ್ಸ್. ಇಲ್ಲಿದ ಟೈಮಿಂಗ್ ಕೇಳತ್ತಾನವ, ಇದೆಷ್ಟು ನಿಮಿಷ ತೊಗೋತದ ಅಂತ ಕ್ವಶನ್ ಕೇಳತ್ತಾನವ. ಗುರ್ತದ ನಿಮಗೆ ಕ್ವಶನ್ ಏನಂತೇಳಿ. ಈಗ ಮುಗೀತ. ಈಗ ನೋಡ, ಇದನ್ನ ಎಷ್ಟು ಆಯ್ತು ನೋಡಿದ, 6 1 6 2 ಆಗ್ತೈತೇನು, 1. ಇದು 60 ಕರೆಕ್ಟ್, 60 ಐತೆ, ಎಷ್ಟೈತೆ ನೋಡಪ್ಪ ಇದು. ಫಸ್ಟ್ R0 100 ಡಿವೈಡೆಡ್ ಬೈ ವಾಟ್, 40. ಇಲ್ಲಿ ಮಿಸ್ಟೇಕ್ ಆಯ್ತು ನೋಡ್ರಿ. ಏನು ಮಿಸ್ಟೇಕ್ ಆಯ್ತಂದ್ರೆ, ನಾವು ರಿಮೈನಿಂಗ್ ತೊಗೋಬೇಕಲ್ಲ ಇಲ್ಲಿ. ದಿಸ್ ಈಸ್ ಕಾಲ್ಡ್ ವಾಟ್, ಇನಿಷಿಯಲ್ 100%. ದಿಸ್ ಈಸ್ 60% ಕಂಪ್ಲೀಷನ್ ಆಗೈತಿ. ಬಟ್ ಫೈನಲ್ ಎಷ್ಟು ಉಳಿತು, 40 ಅಲ್ಲ. ಫೈನಲ್ ಎಷ್ಟು ಉಳಿತೈತಿ, 40. ಅದನ್ನು ನೋಡಿರಿ, ಇಲ್ಲಿ ಮಿಸ್ಟೇಕ್ ಆಗ್ತೈತಿ ನೋಡಿ. ಈಗ 100% ಇತ್ತು ಇನಿಷಿಯಲ್, 100 ಇತ್ತು. ಓಕೆ, ದಿಸ್ ಇನಿಷಿಯಲ್, ದಿಸ್ ಈಸ್ ಕಾಲ್ಡ್ ವಾಟ್ ಫೈನಲ್. 100 ಒಳಗೆ 60% ರಿಯಾಕ್ಷನ್ ಆಗೈತಿ. ಎಷ್ಟು ಉಳಿತು ಹಿಂದಕ್ಕೆ, 40. ದಟ್ ಈಸ್ ಇಂಪಾರ್ಟೆಂಟ್. ಈ 4 1 4 2 ಅಂದರೆ 2.5. ಎಷ್ಟು ಆಗ್ತೈತೆ, 2.5. ಇಲ್ಲಿ ನೋಡ, ಲಾಗ್ ಆಫ್ 2.5. ಲಾಗಾರಿದಮ್ ಟೇಬಲ್ ಇರೋಂಗಿಲ್ಲ. ಅವಾಗ ಹೆಂಗೆ ಮಾಡ್ತೀರಿ, ಅವಾಗ ಇಲ್ಲೊಂದು ಟೆಕ್ನಿಕ್ ಅಂತ ಹೇಳ್ತೀನಿ ನೋಡಿ, ಟ್ರಿಕ್ ಹೇಳ್ತೀನಿ ನಿಮಗೆ ಹೆಂಗೆ ಅಂತೇಳಿ. ಈಗ ಲಾಗ್ ಆಫ್ 2.5 ಐತಿ. ಈಗ 2.5 ಹಂಗೆ ನೋಡೋರು ಅಂದ್ರೆ ಅವಾಗ ಹೆಂಗೆ ಮಾಡ್ಕೋಬೇಕು, ಇದನ್ನು ಲಾಗ್ ಆಫ್ 25 × 10⁻⁻⁻, ಮೈನಸ್ ಎಷ್ಟಾಗ್ತೈತಿ ಇದು, -1. ಓಕೆ, ಇದೇನಾಗುತ್ತೆ -1. ನಿಮ್ಗೆ 1 to 10 ಅಂತೂ ಲಾಗ್ ಬರಬೇಕು, ಎನಿ ಕಂಡೀಷನ್ 1 to 10. ಓಕೆ, ಈಗ ಆಯಿತು. ಈಗ ಲಾಗ್ 25 ಹೆಂಗೆ ನೋಡೋರು, ಈಗ ಡಿಫಿಕಲ್ಟ್ ಆಗ್ತೈತೆ. ಅವಾಗ ಹೆಂಗೆ ಮಾಡ್ಬೇಕು ಹೇಳಿದನ, ಲಾಗ್ ಆಫ್ 5⁻², ಹೌದಿಲ್ಲ. 5 × 5 ಅಷ್ಟು 25. ಇಂಟು ಬರೋದಿಲ್ಲ, ಇಲ್ಲ ಪ್ಲಸ್ ಹಾಕಿಬಿಡ್ತಾನೆ ಇಲ್ಲಿ. ಲಾಗ್ ಆಫ್ 10⁻⁻1. ಕ್ಲಿಯರ್ ಆಯಿತಾ. ಈಗ ಲಾಗ್ a⁻b, b ಲಾಗ್ ಆಫ್ a, 2 ಲಾಗ್ ಆಫ್ 5 ಇದು ಲಾಗ್ a⁻b, b ಲಾಗ್ ಆಫ್ a -1 ಲಾಗ್ ಟು ದ 10. ಎಲ್ಲ ಬೇಸ್ 10 ಇರ್ತೈತೆಪ್ಪ ಇದು. ಓಕೆ, ಬೇಸ್ ಎಲ್ಲ ಏನು ಇರ್ತೈತಿ, 10 ಇರ್ತೈತಿ. ಇದು 10 ಬರೀ ಆಯ್ತಿಲ್ಲ ಅಷ್ಟ, ಬಟ್ ಅಂಡರ್ಸ್ಟುಡ್ ಅದು. ಎಷ್ಟು ಮುಗೀತು. ನೆಕ್ಸ್ಟ್ 2 ಲಾಗ್ 5 ಅಂತೂ ನೀವು ನೆನಪಿನ ಇಟ್ಕೋಬೇಕಂತೇಳಿ 0.777 ಇಷ್ಟು ನೆನಪಿನ ಇಟ್ಕೊಳ್ರಿ. ಲಾಗ್ 10⁻10 ಈಸ್ 1. ನೆಕ್ಸ್ಟ್ ದಿಸ್ ಇಸ್ 1. ಇಲ್ಲೆಷ್ಟು ಆಗ್ತಿದೆ, 1.4 -1 ಈಕ್ವಲ್ ಟು ಇಷ್ಟು ತೆಗೆದ್ರೆ ಅಂದರೆ 0.4 ಬಂತು. ನಾವು ಇಷ್ಟು ನಾವು ಹಿಂಗೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. K = 2.303 ಡಿವೈಡೆಡ್ ಬೈ 50 × 40. ಇಷ್ಟು ಬಿಟ್ಬಿಡ್ರಿ. ಇದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡ್ರಿ. ಇಷ್ಟು ಕಂಪ್ಲೀಟ್ ಬಿಟ್ಬಿಡ್ರಿ. ನೆಕ್ಸ್ಟ್ ಇದು ಒಂದು ಪಾಯಿಂಟ್ ಆಯಿತಾ. ಈಗ ಒಂದು ಪಾಯಿಂಟ್ ಆಯ್ತಂದ್ರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಮಾಡ್ಬೇಕು, ಇದು ಮುಗೀತಿದ್ದು 1ನೇದು. ನೆಕ್ಸ್ಟ್ ನಮಗೇನು ಕೊಟ್ಟಾನ, ಇಷ್ಟು ಸ್ಟಾಪ್ ಮಾಡೋಣ ಇಲ್ಲಿ ಇದನ್ನು. ಈಗ ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ಪಾಯಿಂಟ್. ಸೊ ಹೆಂಗೆ
ಸೊ ವೆನ್ 93.6% ಆಫ್ ದ ರಿಯಾಕ್ಷನ್ ಆದಾಗ ಏನಾಗ್ತೈತಿ ಅಂತ ಕ್ವಶನ್ ಆಫ್ ದ ರಿಯಾಕ್ಷನ್. ಇದಂತೂ ರಫ್ ಅದ. ಓಕೆ, ನೆಕ್ಸ್ಟ್ ಈಗ ನೋಡಿ, ನೆಕ್ಸ್ಟ್ ನಾವು ಫಾರ್ಮುಲಾ ಸೇಮ್ ತೊಗೋಬೇಕು. 2.303 ಡಿವೈಡೆಡ್ ಬೈ ಟಿ, ದೇ ಆರ್ ನಾಟ್ ಗಿವನ್ ಲಾಗ್ ಆಫ್ 100 ಡಿವೈಡೆಡ್ ಬೈ ವಾಟ್ 6.4. 6.4 ಎಲ್ಲಿದೆ ಹೇಳಿದ? ಈಗ 100 ಮೈನಸ್ 93.6, ಯಾಕಂದರೆ ಇಷ್ಟು ಕಂಪ್ಲೀಷನ್ ಐತಿ. ಓನ್ಲಿ ಲೆಫ್ಟ್, ವಾಟ್ ಈಸ್ ದ ಲೆಫ್ಟ್? ಓನ್ಲಿ ದಟ್ ಈಸ್ ಕಾಲ್ಡ್ ವಾಟ್ 6.4 ಈಸ್ ಲೆಫ್ಟ್. ಓಕೆ, ನೆಕ್ಸ್ಟ್ ಇದೊಂದು ಪಾಯಿಂಟ್ ಆಯ್ತು ನಿಮಗೆ. ಇಲ್ಲಂತೂ ನೀವು ಲಾಗ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾದ್ರೆ 2.303 ಡಿವೈಡೆಡ್ ಬೈ ಟಿ ಗೊತ್ತಿಲ್ಲ, ಲಾಗ್ ಆಫ್ 100 ಡಿವೈಡೆಡ್ ಬೈ 10.4 ಅಂತಂದ್ರೆ ನಾನು ಡೈರೆಕ್ಟ್ ಬರೀತೀನಿ. ಇದನ್ನು ತೆಗೆದು ನೀವು ಕ್ಯಾಲ್ಕುಲೇಷನ್ ಮಾಡಿರಿ. ನಾನು ಮಾಡಿದ್ದೀನಿ ಕ್ಯಾಲ್ಕುಲೇಷನ್, 0.4 ಬರ್ತದೆ. ಓಕೆ, ನೀವು ಇದನ್ನು ನಿಮ್ಮ ಹೋಮ್ವರ್ಕ್, ದಿಸ್ ಈಸ್ ಹೋಮ್ವರ್ಕ್ ಫಾರ್ ಡೋಂಟ್ ಸಿ ದಿ ಲಾಗರಿಥಮ್ ಟೇಬಲ್, ಡೋಂಟ್ ಸಿ ದಿ ಕ್ಯಾಲ್ಕುಲೇಟರ್, ಜಸ್ಟ್ ಯು ಹ್ಯಾವ್ ಟು ಡಿವೈಡ್ ಯುವರ್ ಸೆಲ್ಫ್. ನೆಕ್ಸ್ಟ್ ಇಲ್ಲೊಂದು ಆಯ್ತಾ, ಇದೊಂದು ಆಯ್ತು. ಇವು ಎರಡೂ ಕಂಪ್ಯಾರಿಸನ್ ಮಾಡಿರಿ, ಆಟೋಮೆಟಿಕ್ ನಿಮ್ಗೆ ಟೈಮ್ ಸಿಕ್ಕೇ ಬಿಡ್ತೈತಿ. ಈಗ ನೋಡ 2.303 ಡಿವೈಡೆಡ್ ಬೈ ಇದನ್ನ ತೊಗೋತಾನ, ಟಿ ತೊಗೊಲ್ಲ 50 ತೊಗೊಳ್ಳಿ, 50 ತೊಗೋತಾನ, ಇಂಟು ಎಷ್ಟಪ್ಪ ಇದು 40 ಐತಿ, ಇಂಟು ಎಷ್ಟೈತಿ 40 ಇದನ್ನು ಎಲ್ಲೋ ಏನೋ ಆಯ್ತು ನೋಡಪ್ಪ, ಇದು 40 0.4 ಲಾಗ್ 40 ಬರ್ತದೆ. 40 ಹಂಗೆ ಬಂತಿಲ್ಲಿ ಮಿಸ್ಟೇಕ್ ಅಲ್ಲ, 0.4 ಐತಿಲ್ಲ, 0.4 ಬರ್ಬೇಕಲ್ಲ, 40 ಅಲ್ಲ. ಓಕೆ, ನೆಕ್ಸ್ಟ್ ಇದು 0.4 ಆಯ್ತು, ಈಸ್ ಈಕ್ವಲ್ ಟು ಇದನ್ನು ತೊಗೋಬೇಕು. ಈಗ ಯಾವ್ದು ಹೇಳ 2.303 ಡಿವೈಡೆಡ್ ಬೈ ಟಿ. ನೆಕ್ಸ್ಟ್ ಲಾಗರಿಥಮ್ ಮಾಡಿದ್ರಿ, ಇದ್ರದ್ದು ಎಷ್ಟು ಬಂತಪ್ಪ? ಲಾಗರಿಥಮ್ ಅಂದ್ರೆ ಇದು 0.4 ಬಂತ. ಇಲ್ಲ ಚೇಂಜ್ ಬರ್ತೈತೆ, ಇಲ್ಲ 1.19 ಬರ್ತೈತೆ ನೋಡಿ ಇದ್ರದ್ದು, ಸಾರಿ 1.19 ಬರ್ತೈತೆ ಇದ್ರದ್ದು. ಓಕೆ, 1.19 ಇಷ್ಟು ಬರ್ತೈತೆ. ನೆಕ್ಸ್ಟ್ ಇದು ಆದ ನಂತರ ಏನು ಮಾಡಿರಿ, ಇಲ್ಲಿ ಟಿ ಈ ಕಡೆ ಕಳಿಸ್ರಿ, ಇದನ್ನೆಲ್ಲ ಈ ಕಡೆ ಕಳಿಸ್ರಿ, ನೋಡೋಣ ಎಷ್ಟಾಗ್ತೈತಿ. ಟಿ 2.303 ಡಿವೈಡೆಡ್ ಬೈ 2.303 ರೀ. ನೆಕ್ಸ್ಟ್ ಇದು ಅಷ್ಟೈತಿ 1.19 ಐತಿ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ 50 ಆಗ್ತೈತಿ. ನೆಕ್ಸ್ಟ್ ಈ ಕಡೆ ಸಾರಿ 0.4 ಇದು ಕ್ಯಾನ್ಸಲ್ ಆಯ್ತು. ಆಮೇಲೆ ನೆಕ್ಸ್ಟ್ 1.15 ದಿಸ್ ಇಸ್ ಕಾಲ್ಡ್ 50. ಇದನ್ನು ಹೆಂಗೆ ಮಾಡ್ಕೋಬೇಕು ಹೇಳೋವಾಗ ಟೆಕ್ನಿಕ 4 × 10⁻⁻1 ಮಾಡ್ಕೋಬೇಕು. ಇದು ಮ್ಯಾಲೆ ಕಳಿಸಿದ್ರೆ ಎಷ್ಟಾಯ್ತು? +1 ಆಯಿತು. ಓಕೆ, +1 ಅಂತಂದ್ರೆ 11.9 ಆಗ್ತೈತಿ ಇದು. ನೆಕ್ಸ್ಟ್ ಏನು ಮಾಡಿರಿ, ಇದು 4 1s, ಇದು ಮಲ್ಟಿಪ್ಲೈ ಮಾಡಿರಿ, 4 1s ಆಗ್ತೈತಿ. ಎಷ್ಟು ಉಳಿತು ಇಲ್ಲಿ 2. ಓಕೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡಿರ್ತಂದ್ರೆ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ವಾಟ್ 150 ಮಿನಿಟ್ ಉಳಿತೈತಿ. ಕ್ಯಾಲ್ಕುಲೇಷನ್ ಮಾಡಿರಿ 150 ಮಿನಿಟ್ ಬರ್ತದೆ ನೋಡಿ. ಇದು ಟೆಕ್ನಿಕ್, ಈ ರೀತಿ ಇಷ್ಟು ಟೈಮ್ ಆಗ್ತದೆ ನೋಡಿ. ಓಕೆ, 20 ಮಿನಿಟ್ ಆಯ್ತಾ, 2 ಕ್ವಶನ್ ಸಾಲ್ವ್ ಆಗತ್ತೈತೆ. ಓಕೆ, ಅದಕ್ಕೆ ಏನೈತೆ ಒಂದು ಸ್ವಲ್ಪ ಇದನ್ನ ಮಾಡಬೇಕು. ಓಕೆ, ನೀವು ಅವಾಗೆಲ್ಲ ಫಾರ್ಮುಲಾ ಅದು ಬರೋಂಗಿಲ್ಲ, ಡೈರೆಕ್ಟ್ ಬರೀಬೇಕಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ದಟ್ ನೆಕ್ಸ್ಟ್ ಕ್ವಶನ್ ಈಸ್ ಆಲ್ಸೋ ರಿಲೇಟೆಡ್ ಟು ವಾಟ್ ಈಸ್ ಕೆಮಿಕಲ್ ಕೆನೆಟಿಕ್ಸ್ ಓನ್ಲಿ. ಓಕೆ, ನೋಡ್ರಿ ಹೆಂಗೈತೆ ನೋಡ್ರಿ ಕ್ವಶನ್ ಇದು. For an eliminatory reaction 2A plus 3B, it can give 4C plus D. The rate of appearance of C at a time t is 2.8 × 10⁻³ mole per liter per second. The rate of disappearance of B at t will be ಅಂತ ರೇಟ್ ಆಫ್ ಅಪಿಯರೆನ್ಸ್ ಕೊಟ್ಟಾನ, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಕೇಳತ್ತಾನವ, ಅಂದ್ರೆ ರಿಯಾಕ್ಟಂಟದ ಬಿದ ಟೈಮಿಂಗ್ ಕೇಳತ್ತಾನ. ಇಲ್ಲೆಲ್ಲ ಕೊಟ್ಟರು ಅವ್ರು ಮೋಲ್ ಪರ್ ಲೀಟ್ರ್ ಪರ್ ಸೆಕೆಂಡ್, ಇದು ಮೋಲ್ ಪರ್ ಲೀಟ್ರ್ ಪರ್ ಸೆಕೆಂಡ್ ಅಂತ ಹೇಳಿ ಐತಿ ಇದ್ರೊಳಗೆಲ್ಲ. ಓಕೆ, ಗುರ್ತಾಗ್ತಿ, ಸಿಂಪಲ್ ಐತಿ, ಅಗದಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಇದನ್ನು. 43. ಓಕೆ, 43 ಅಂದರೆ ನೋಡಿರಿ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ಈಗ 43 ಅಲ್ಲಂತೂ ಆಪ್ಷನ್ ಗುರ್ತಾದಲ್ಲ, ಆಪ್ಷನ್ ಸಿನಾ ಇಲ್ಲ, ನಾ ಹೇಳಿಲ್ಲ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಐತಿ ನೋಡಿ. ಆಪ್ಷನ್ ಸಿ ಇಸ್ ರೈಟ್, 150 ಬಂದೈತಿ. ಓಕೆ, ಇಲ್ಲಿ ನೋಡಿರಿ ಫಸ್ಟ್ ಇದಕ್ಕೆ ದ ಗಿವನ್ ರಿಯಾಕ್ಷನ್ ಏನೈತಿ ಬರ್ಕೊಂಡ್ಬಿಟ್ಟು. ದ ಗಿವನ್ ರಿಯಾಕ್ಷನ್ ಈಸ್ ವಾಟ್ 2A plus 3B, ಇಟ್ ಕ್ಯಾನ್ ಗಿವ್ 4C plus D. ಇದೇನಿದೆ ಗಿವನ್ ರಿಯಾಕ್ಷನ್. ಓಕೆ, ಸೊ ಇದಕ್ಕೆ ಏನು ಅಪ್ಲೈ ಮಾಡಿರಿ ನೀವು, ರೇಟ್ ಆಫ್ ಇರ್ತಲ್ಲ ಅದು. ಈಗ ನೋಡ ಫಾರ್ ಎಕ್ಸಾಂಪಲ್ ಬಿ ಮತ್ತು ಸಿ ಅದು ಅಷ್ಟು ಕನ್ಸಿಡರ್ ಮಾಡ್ಬೇಕು, ಯಾಕಂದ್ರೆ ಅದನ್ನ ಅಷ್ಟೇ ಕೇಳತ್ತಾನವ, ಸಿದು ಕೊಟ್ಟಾನ, ಬಿದು ಕೇಳತ್ತಾನ. ದ್ಯಾಟ್ಸ್ ವೈ ಡೋಂಟ್ ಟೇಕ್ ದಿಸ್ ಎ ಆ್ಯಂಡ್ ಡಿ ಇನ್ವಾಲ್ವ್ ಮಾಡಬೇಡ್ರಿ ಇಲ್ಲಿ, ವೇಸ್ಟ್ ಆಫ್ ಟೈಮ್ ಅದ. ನೆಕ್ಸ್ಟ್ ಇಲ್ಲಿ 1 - 3
ಡಿ ಆಫ್ ಬಿ ಡಿವೈಡೆಡ್ ಬೈ ಡಿ ಟಿ ಮೈನಸ್ ಯಾಕಲ್ಲ ರಿಯಾಕ್ಟೆಂಟ್ ಸೈಡ್ ಇತ್ತು ಅಂದ್ರೆ ಮೈನಸ್ ತೊಗೋಬೇಕು ಅಕಾರ್ಡಿಂಗ್ ಟು ಕೆಮಿಕಲ್ ಕೈನೆಟಿಕ್ಸ್. ನೆಕ್ಸ್ಟ್ ಇಲ್ಲಿ ಏನದ 1.4 ಡಿ ಆಫ್ ಸಿ ಡಿವೈಡೆಡ್ ಬೈ ಡಿ ಟಿ ಇಷ್ಟ ಐತಿ. ಅವೇನು ಕೇಳತ್ತಾನ ಬಿದು ಟೈಮಿಂಗ್ ಕೇಳತ್ತಾನ ನಿಮ್ಮ ಕಡೆ, ಬಿದು ಟೈಮಿಂಗ್ ಕೇಳತ್ತಾನ. ಬಿ ಟೈಮಿಂಗ್ ಅಂತಂದ್ರೆ ಹೆಂಗೆ ಬರೀತೀರಿ ಮೈನಸ್ ರಿಯಾಕ್ಟೆಂಟ್ ಈಸ್ ನೆಗೆಟಿವ್, ಅವಾಗ 3 ಈ ಕಡೆ ಕಳಿಸ್ರಿ 3 ಡಿವೈಡೆಡ್ ಬೈ 4 ಡಿ ಆಫ್ ಸಿ ಇಂಟು ಡಿ ಟಿ 3/4 ಬಂತು. ಓಕೆ 3/4 ಬಂತು. ನೆಕ್ಸ್ಟ್ ಡಿ ಆಫ್ ಡಿ ಅಂದ್ರೆ ಈಗ ಒಂದು ವ್ಯಾಲ್ಯೂ ಐತೆ ನೋಡಿ, ಏನು ವ್ಯಾಲ್ಯೂ ಹೇಳ 3.4 ಎಲ್ಲಿ ಐತೆ ನೋಡಿ ಆಪ್ಷನ್ದಾಗ 3.4 ಐತೆ ನೋಡಿ, ಇಲ್ಲಿ ಡಿಗೆ ಆಪ್ಷನ್ ಐತಿ. ನೆಕ್ಸ್ಟ್ ಸರ್ ಇದು ಹೆಂಗೆ ಬಂತ್ರಿ ಅಂದ್ರೆ ಗಿವನ್ ಇಲ್ಲಿ ಕೊಟ್ಟಿರ್ತಾನಲ್ಲ ಸೀದ ಆಲ್ರೆಡಿ ಸೀದ ವ್ಯಾಲ್ಯೂ ಐತಿ, ಸೀದ ವ್ಯಾಲ್ಯೂ ಫಿಲ್ ಮಾಡಿರೋದು ಏನೈತಿ ಡಿ ಬೈ ಡಿ ಸೀದ 3/4 ಇಂಟು 2.8 ಇಂಟು 10⁻⁻³ mole per liter per second. Answer is right. Okay, which answer is right? Option D is right answer ನೋಡಿ. ಆಪ್ಷನ್ ಡಿ ಬಂದು ಕರೆಕ್ಟ್ ಮುಗಿದು ಹೋಗುತ್ತೆ, ಏನು ಟೆನ್ಷನ್ ಇಲ್ಲ. ಈ ರೀತಿಯಾಗಿ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ಆಯಿತಾ, ಇಲ್ಲಿವರೆಗೆ ಆಯಿತು ಸಾಲ್ವ್ ಮಾಡಿದ್ದಾಯ್ತಾ. ಓಕೆ ನೆಕ್ಸ್ಟ್ ಕ್ವಶನ್ ವಿಲ್ ಡಿಸ್ಕಸ್ ನೆಕ್ಸ್ಟ್ ವಿಡಿಯೋ. ಓಕೆ ಥ್ಯಾಂಕ್ ಯು.